ಎಲ್ರಿಗೂ ನಮಸ್ಕಾರ. ಸ್ಪೀಕ್ ವಿತ್ ಜೋಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಹಿಂದೆ ಬಿಗ್ ಬಾಸ್ ಸೀಸನ್ 11 ಬಗ್ಗೆ ಸೀಸನ್ ಓಪನ್ ಆದಾಗ ಒಂದು ವಿಡಿಯೋ ಮಾಡಿದ್ದೆ. ನನ್ನ ಸ್ನೇಹಿತೆ ಐಶ್ವರ್ಯ ಸಿಂಧೋಗಿ ಬಿಗ್ ಬಾಸ್ಗೆ ಹೋಗಿದ್ರು. ಭಾಳ ಖುಷಿ ಆಗ್ತಿದೆ. ಐ ಆಲ್ಸೋ ವಾಂಟೆಡ್ ಟು ಬಿ ದೇರ್ ಅಂತ, ಬಟ್ ದಿಸ್ ಟೈಮ್ ನೋ. ಬಟ್ ಮೇ ಬಿ ನೆಕ್ಸ್ಟ್ ಟೈಮ್ ಕರ್ನಾಟಕದ ಆಶೀರ್ವಾದ, ಕನ್ನಡಿಗರ ಆಶೀರ್ವಾದ ಇದ್ದರೆ 100% ಬಂದು ನಿಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತು ಈ ವಿಡಿಯೋ ಮಾಡ್ತಾ ಇರುವಂಥ ಕಾರಣ, ಆ್ಯಕ್ಚುಲಿ ನನಗೆ ನಿನ್ನೆ ಎಪಿಸೋಡಿನ ಒಂಥರ ಶಾಕಿಂಗ್ ಎಲಿಮಿನೇಷನ್ ನೋಡಿಬಿಟ್ಟು ಭಾಳ ಅಸಮಾಧಾನ ಆಗಿದೆ. ಜೊತೆಗೆ ಆ ವಿಚಾರವನ್ನು ಜೀರ್ಣಿಸ್ಕೊಳ್ಳೋಕ್ಕೂ ಭಾಳ ಕಷ್ಟ ಆಗ್ತದೆ. ಧನ್ರಾಜ್ ಆಚಾರ್ ಅವರ ಒಂದು ಶಾಕಿಂಗ್ ಎಲಿಮಿನೇಷನ್, ಎಸ್ಪೆಷಲಿ ಇಂಥ ಒಳ್ಳೆ ಕ್ಯಾಂಡಿಡೇಟು ಸಿಗೋದೇ ಭಾಳ ಕಷ್ಟ. ಯಾಕಂತಂದರೆ ಒಂಥರ ಆಲ್ರೌಂಡರ್ ಈ ವ್ಯಕ್ತಿ. ಟಾಸ್ಕು ಚೆನ್ನಾಗಿ ಮಾಡ್ತಾರೆ, ಎಂಟರ್ಟೈನ್ ಚೆನ್ನಾಗಿ ಮಾಡ್ತಾರೆ, ಮನೆ ಜೊತೆ ಎಂಗೇಜ್ ಆಗಿದ್ದಾರೆ, ಪ್ರಾಮಾಣಿಕವಾಗಿದ್ದಾರೆ, ತನ್ನ ವ್ಯಕ್ತಿತ್ವನ ತಾನೆಲ್ಲೂ ಕಳ್ಕೊಂಡಿಲ್ಲ. ಇಷ್ಟೆಲ್ಲ ಟ್ಯಾಲೆಂಟ್ ಇರುವಂಥ ಒಬ್ಬ ವ್ಯಕ್ತಿಯನ್ನು ನೀವು ಈ ರೀತಿ ಎಲಿಮಿನೇಟ್ ಮಾಡೋದು ಭಾಳ ಬೇಸರ ಆಗಿದೆ. ಜೊತೆಗೆ ಇಫ್ ಯು ಆರ್ ಸಬ್ಸ್ಟ್ಯಾನ್ಷಿಯೇಟಿಂಗ್ ದಿಸ್ ವಿತ್ ದ ಫ್ಯಾಕ್ಟ್ ದ್ಯಾಟ್ ಅವರು ಕಳೆದ ಯಾವುದೋ ಒಂದು ಗೇಮ್ ಇದರಲ್ಲಿ ಅವ್ರಿಗೆಲ್ಲೋ ಮಿರರಲ್ಲಿ ಕಾಣಿಸ್ತು ಅವರು ಮೋಸ ಮಾಡಿದ್ರು ಅಂತ, ಐ ಡೋಂಟ್ ಥಿಂಕ್ ಸೊ. ಅವ್ರು ಮೋಸ ಮಾಡಿದ್ರು. ಅವರು ತುಂಬ ಪ್ರಾಮಾಣಿಕವಾಗಿದ್ದರು. ಧನ್ರಾಜ್ ಜಾಗದಲ್ಲಿ ಯಾವುದೇ ಅದರ್ ಕ್ಯಾಂಡಿಡೇಟ್ ಇದ್ದರೂ ಸಹ ಸೈಲೆಂಟಾಗಿ ಅದನ್ನು ನೋಡ್ಬಿಟ್ಟು ಸುಮ್ಮನಾಗ್ಬಿಡ್ತಿದ್ರು. ಗಿರಿ ಏರಿಯಾ ಏನೂ ಹೇಳ್ತಿರ್ಲಿಲ್ಲ, ಪ್ಲಸ್ ವಿಚಾರನೂ ಒಪ್ಕೊತಿರ್ಲಿಲ್ಲ. ಬಟ್ ಧನ್ರಾಜ್ ಅನ್ನುವಂಥ ವ್ಯಕ್ತಿ ತನಗೆ ಕಾಣಿಸಿರೋದನ್ನು ಅವರು ಒಪ್ಕೊಂಡಾದ್ಮೇಲೆ ಅದಕ್ಕೆ ಅಪಾಲಜಿ ಸಹ ಮಾಡಿದರು. ಅದಾದಮೇಲೂ ಸಹ ನೀವು ಅದನ್ನು ಜನಕ್ಕೆ ಅದರಿಂದ ಸಡನ್ನಾಗಿ ಎಲಿಮಿನೇಟ್ ಆದರು ಅಂತ ಕಾಣಿಸ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮೊದಲು ಗೌತಮಿನ ಎಲಿಮಿನೇಟ್ ಮಾಡಿ ಅದಾದಮೇಲೆ ಧನ್ರಾಜನ್ನು ಎಲಿಮಿನೇಟ್ ಮಾಡಿದ್ದು ಸಮಥಿಂಗ್ ವೆರಿ ರಾಂಗ್. ಆ್ಯಂಡ್ ಸೆಕೆಂಡ್ಲಿ, ಇಲ್ಲಿ ಧನ್ರಾಜ್ ಮಿಸ್ಟೇಕಿಂತ ಜಾಸ್ತಿ ಬಿಗ್ ಬಾಸ್ನ ಟೀಮ್ ಅವ್ರದ್ದು ಮಿಸ್ಟೇಕೇ ಜಾಸ್ತಿ ಇದೆ. ಯಾಕಂದರೆ ನೀವು ಸೆಟಪ್ ಮಾಡಬೇಕಾದ್ರೆ ಎಲ್ಲ ವಿಚಾರವನ್ನು ನೋಡಬೇಕಾಗತ್ತೆ. ಯಾವುದಾದ್ರೂ ಕ್ಯಾಂಡಿಡೇಟ್ಗೆ ಆಪೋಸಿಟಿನ ಏನಾದರೂ ಕಾಣುತ್ತಾ, ಇವೆಲ್ಲವನ್ನು ನೀವು ಇವ್ಯಾಲ್ಯೂಯೇಟ್ ಮಾಡಿಬಿಟ್ಟು ಅದಾದಮೇಲೆ ಸೆಟಪ್ ಇಡಬೇಕಾಗತ್ತೆ. ಧನ್ರಾಜು ಏನೂ ಗೊತ್ತಿಲ್ಲ ಅಂತ ಹಾಗೆ ನೋಡ್ಕೊಂಡು ಮಾಡಿಬಿಟ್ಟು ಗೆದ್ದುಬಿಟ್ಟಿದ್ರೆ ಆವಾಗ ಈ ಪರಿಸ್ಥಿತಿಗೆ ಬರ್ತಿರಲಿಲ್ಲ. ಅದಕ್ಕೆ ಹೇಳೋದು, ಕೆಲವು ಸತಿ ಸತ್ಯವಾಗಿರೋದು, ಪ್ರಾಮಾಣಿಕವಾಗಿರೋದು ನಮಗೆ ಮುಳುವಾಗುತ್ತೆ ಅನ್ನೋದು ಇದರಿಂದ ತೋರಿಸ್ತಾ ಇದೆ. ಸೊ ಬಿಗ್ ಬಾಸ್ ಯಾವಾಗಲೂ ಒಂದು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡುತ್ತೆ ಅಂತಂದರೆ ಇಂಥ ಕ್ಯಾಂಡಿಡೇಟ್ನ ಇವತ್ತು ಗೆಲ್ಲಿಸ್ಬೇಕಿತ್ತು. ಒಂದು. ಎರಡನೇದು, ಹನುಮಂತು ಜಸ್ಟ್ ಬಿಕಾಸ್ ನಿಮ್ಮ ಎಲ್ಲ ರಿಯಾಲಿಟಿ ಶೋ ಅಲ್ಲಿ ಗ್ರೇಟ್ ಟ್ಯಾಲೆಂಟ್ ಅಂತ ತಗೊಬಂದು ಒಂದು ಸಿಂಪತಿ ಆ್ಯಂಕಲನ್ನು ಕ್ರಿಯೇಟ್ ಮಾಡ್ತೀರಾ. ಅದೇ ಥರ ಈ ಬಾರಿ ಹನುಮಂತನ ತೊಗೊಬಂದು ನೀವು ಮಿಡ್ ವೀಕ್ ತೊಗೊಬಂದು ಇಟ್ಟಿದ್ದೀರಾ. ಸೊ ಮಿಡ್ ವೀಕ್ ತೊಗೊಬಂದಿಟ್ಟು ಈ ಥರ ಮಾಡಿರೋದು ಮಿಡ್ ಆಫ್ ದ ಸೀಸನ್ ತಂದು ಫಿನಾಲೆಗೆ ತಂದಿದ್ದೀರಾ, ವಿಚ್ ಇಸ್ ವೆರಿ ಶಾಕಿಂಗ್. ಆ್ಯಂಡ್ ಐ ಥಿಂಕ್ ರಜತ್ ಇಸ್ ಮೋರ್ ಎಲಿಜಿಬಲ್ ದ್ಯಾನ್ ಹನುಮಂತು, ಆ್ಯಂಡ್ ಧನ್ರಾಜ್ ಇಸ್ ಮೋರ್ ಎಲಿಜಿಬಲ್ ದ್ಯಾನ್ ರಜತ್ ಅಂತ ನನ್ನ ಅಭಿಪ್ರಾಯ. ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ನಮಸ್ಕಾರ.